ಛತ್ರಪತಿ ಶಿವಾಜಿ ಮಹಾರಾಜರು ಸುಂದರವಾದಂತಹ ರಾಜ್ಯ ನಿರ್ಮಾಣ ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಅವರದು ಇದ್ದಂತಹ ಕನಸನ್ನ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪೂರ್ಣ ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಹೋದ ನಂತರ ಧರ್ಮವೀರ ಸಂಭಾಜಿ ಮಹಾರಾಜರು ಹೋದ ನಂತರ ನಮ್ಮ ದೇಶದೊಳಗ ಮುಘಲರು ಎಷ್ಟೋ ಗುಡಿಯನ್ನು ನಾಶ ಮಾಡಿದರು. ಬಂಧುಗಳೇ, ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಮತ್ತು ಹೊಳ್ಳಿ ಗುಡಿಯನ್ನ ಕಟ್ಟಿದರು. ನಮ್ಮ ದೇಶದೊಳಗಿನ ಅನೇಕ ತೀರ್ಥ ಕ್ಷೇತ್ರ ಮತ್ತು ಗುಡಿಯನ್ನ ಜೀರ್ಣೋದ್ಧಾರ ಮಾಡಿದರು. ಕಾಶಿ ವಿಶ್ವೇಶ್ವರ ಮಂದಿರ ಜೀರ್ಣೋದ್ಧಾರ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದರು. ಆದರೆ ಬಂಧುಗಳೇ, ಈ ನಮ್ಮ ದೇಶದಾಗ ನ್ಯಾಯ ಮತ್ತು ಸತ್ಯ ಧರ್ಮ ಯಾವ ರೀತಿ ಇರಬೇಕು ಎಂಬುದನ್ನು ಅಹಿಲ್ಯಾಬಾಯಿ ಜೀವನ ನೋಡಿ ತಿಳ್ಕೋಬೇಕು. ಒಂದು ಆಕಳ ಕರುವಿನ ಸಲುವಾಗಿ ತನ್ನ ಸ್ವಂತ ಮಗನಿಗೆ ಮೃತ್ಯುದಂಡದ ಶಿಕ್ಷಾ ಕೊಟ್ಟಿದಳು. ಇಂತಹದೊಂದು ಪ್ರಸಂಗ ಈ ವಿಡಿಯೋದೊಳಗ ನೋಡವರಿದ್ದೇವೆ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಮಗ ಮಾಲೋಜಿ ತನ್ನ ರಾಜ್ಯದಾಗ ಸುತ್ತಾಡಿ ಬರಬೇಕು ಅಂತ ರಥದಾಗ ಕುಂತ ಹೊಂಟಿದ್ದ. ರಥ ಗಾಳಿಯ ಹಂಗ ಜೋರಾಗಿ ಹೊಂಟಿತ್ತು. ಆ ದಾರಿಯ ಮೇಲೆ ಆಕಳದ ಸಣ್ಣ ಕರು ಕುಂತಿತ್ತು. ಮಾಲೋಜಿಗೆ ರಥ ನಿಲ್ಲಿಸುವುದು ಆಗಲಿಲ್ಲ. ಆ ರಥ ಕರುವಿನ ಮೇಲೆ ಹಾಯ್ದು ಹೋತು. ಆಕಳ ಕರು ತೀರಿ ಹೋಯ್ತು. ಅಲ್ಲೇ ದೂರದಲ್ಲಿ ಇದ್ದಂತಹ ತಾಯಿ ಆಕಳ ಓಡಿ ಬಂದು ದುಃಖ ಮಾಡುತ್ತಾ ಇತ್ತು. ಆ ದೃಶ್ಯ ನೋಡಿದಂತಹ ಜನರು ಕಣ್ಣಾಗ ನೀರ ಬಂದು ಈ ಘಟನಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಮುಟ್ಟಿತು. ಆ ಸಮಯದಾಗ ದರ್ಬಾರ ಕೂಡಿತ್ತು. ರಾಜ್ಯ ಮಾತಾ ಅಹಿಲ್ಯಾಬಾಯಿ ಹೋಳ್ಕರು ರಾಜ್ಯ ಗಾದಿಯ ಮೇಲೆ ಕುಂತಿದ್ದರು. ಆಕಳ ಕರುವಿನ ಮ್ಯಾಲ ರಥ ಹಾಸಿದರು. ಈ ಮಾತ ಕೇಳಿದ ಕ್ಷಣ ಆ ಆಸನ ಮೇಲೆ ನಿಂತು ಹೇಳಿದಳು, ಯಾರು ಕರುವಿನ ಮೇಲೆ ರಥ ಹಾಸಿದರು ಅವರಿಗೆ ಮೃತ್ಯುದಂಡ ಶಿಕ್ಷೆ ಆಗಬೇಕು. ಅದೇ ರಥ ಅವನ ಮೇಲೆ ಹಾಯಿಸಿ ಶಿಕ್ಷಾ ಕೊಡಬೇಕು. ಈ ಮಾತನ್ನ ಕೇಳಿದ ಕ್ಷಣ ಎಲ್ಲ ಸಭಾ ಶಾಂತವಾಯಿತು. ರಥವನ್ನ ಹಾಯಿಸಿದಂತಹ ವ್ಯಕ್ತಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಮಗ ಮಾಲೋಜಿ ಇದ್ದ. ಇದು ಅಹಿಲ್ಯಾಬಾಯಿಗೆ ಗೊತ್ತು ಇರಲಿಲ್ಲ. ಇಂತಹದೆಂಥ ನ್ಯಾಯ ಕೊಟ್ಟಳು ಅಹಿಲ್ಯಾಬಾಯಿ ಅಂತ ಎಲ್ಲರೂ ದಂಗಾಗಿ ಕುಂತರು. ನಿಮ್ಮ ಮಗ ರಥವನ್ನು ಹಾಯಿಸಿದಾನು ಅಂತ ಯಾರು ಹೇಳುವಲ್ಲರು. ಆವಾಗ ಒಬ್ಬ ಹುಷಾರ ವ್ಯಕ್ತಿ ಎದ್ದು ನಿಂತು ಹೇಳ್ತಾನ, ರಾಣಿ ಸಾಹೇಬ್, ಕರುವಿನ ಮೇಲೆ ರಥ ಹಾಸಿದಂತಹ ವ್ಯಕ್ತಿ ನಿಮ್ಮ ಮಗ ಅದಾನು, ಮಾಲೋಜಿ. ಪುಣ್ಯಾತ್ಮರೇ, ಈ ಶಬ್ದ ಕೇಳಿದ ಬಳಿಕ ಯಾವ ತಾಯಿಗಾದರೂ ನಿರ್ಣಯ ಹಿಂದ ತಗೋತಿದ್ದಳು ಮಗನ ಮ್ಯಾಲಿಂದ ಮೋಹಕ್ಕಾಗಿ. ಆದರೂ ಬಂಧುಗಳೇ, ಒಂದು ಕ್ಷಣ ವಿಳಂಬ ಮಾಡಲಿಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್ ಹೇಳ್ತಾಳು, ನನ್ನ ಮಗ ಇದ್ದರೂ ನ್ಯಾಯ ಇದು ಎಲ್ಲರಿಗೂ ಸಮಾನ ಐತಿ. ರಥ ತಯಾರಿ ಮಾಡಲಾಕ ಹೇಳಿದಳು. ರಥ ತಯಾರ ಆಯಿತು. ಆ ಊರ ಒಳಗಿನ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡಿದರು. ಮಾಲೋಜಿಂದ ಹೆಂಗ ಆಗುವುದು ಅಂತ ಹೇಳಿ ಮಾಲೋಜಿನ ಆ ದಾರಿಯ ಮೇಲೆ ಮಲಗಿಸಿದರು. ಆ ಸಮಯದಾಗ ರಥವನ್ನ ನಡೆಸಲಾಕ ಸಾರಥಿ ಯಾರು ತಯಾರಾಗಲಿಲ್ಲ. ಅಹಿಲ್ಯಾ ದೇವಿಗೆ ಕೈ ಜೋಡಿಸಿ ಹೇಳ್ತಾರು, ಈ ಕೆಲಸ ನಮ್ಮ ಕಡೆಯಿಂದ ಆಗಲಾರದು. ಆವಾಗ ಬಂಧುಗಳೇ, ಸ್ವತಃ ಅಹಿಲ್ಯಾದೇವಿ ಹೋಳ್ಕರ್ ರಥದಾಗ ಕುಂತಳು. ಕುದುರೆಯ ರಥ ಓಡುತ್ತಾ ಬಂತು. ಆವಾಗ ಅಲ್ಲಿ ಹಿಂಗ ಒಂದು ಘಟನಾ ಆಯಿತು. ಆ ಮಾಲೋಜಿ ಮುಂದ ಯಾವ ಕರುವಿನ ಮ್ಯಾಗ ರಥ ಹಾಸಿದರು ಆ ಕರುವಿನ ತಾಯಿ ಆಕಳು ಅಡ್ಡ ಬಂದ ನಿಂತಿತ್ತು. ಆ ಆಕಳದು ಎರಡೂ ಕಣ್ಣಾನು ನೀರು ಬರುತ್ತಿದ್ದವು. ಅಹಿಲ್ಯಾಬಾಯಿ ಹೋಳ್ಕರ್ ಅವರು ರಥ ನಿಲ್ಲಿಸಿದರು. ಆ ಆಕಳು ಹೇಳುತ್ತಿತ್ತು, ಮಗುವಿನ ಕಳ್ಕೊಂಡಿದ್ದ ದುಃಖ ಎಷ್ಟೈತಿ ನನಗ ಗೊತ್ತೈತಿ.
ಅಂತಹ ದುಃಖ ನಿಮಗೂ ಆಗಬಾರದು ಅಂತ ಆಕಳು ಅಡ್ಡ ನಿಂತಿತು. ದೇವಿ ಅಹಿಲ್ಯಾಬಾಯಿ ರಥದೊಳಗಿಂದ ಇಳಿದು ಆಕಳಿಗೆ ಕೈಯ ಜೋಡಿಸಿ ಶಿಕ್ಷಾ ರದ್ದ ಮಾಡಿದಳು. ಅದಕ್ಕೆ ಬಂಧುಗಳೇ ವಿಚಾರ ಮಾಡ್ರಿ, ಅಖಂಡ ಈ ವಿಶ್ವದೊಳಗ ಸ್ವತಃ ತನ್ನ ಮಗನಿಗೆ ಶಿಕ್ಷಾ ಕೊಡುವ ಮೊದಲನೇ ತಾಯಿ ದೇವಿ ಅಹಿಲ್ಯಾಬಾಯಿ ಹೋಳಕರ್ ಅವರು. ಈ ನಮ್ಮ ದೇಶದಾಗ ನ್ಯಾಯ ಹೆಂಗ ಇರಬೇಕು ಎಂಬುದನ್ನ ದೇವಿ ಅಹಿಲ್ಯಾಬಾಯಿ ಹೋಳಕರ್ ಅವರ ಜೀವನವನ್ನ ನೋಡಿ ಕಲಿಯಬೇಕು. ಇವತ್ತು ನಮ್ಮ ರಾಜ್ಯದಾಗ ನಮ್ಮ ದೇಶದಾಗ ಎಲ್ಲ ನ್ಯಾಯ ವ್ಯವಸ್ಥೆ ಭ್ರಷ್ಟಾಚಾರಲೆ ತುಂಬಿ ನಿಂತೈತಿ. ಈ ನಮ್ಮ ದೇಶಕ್ಕ ಅಹಿಲ್ಯಾಬಾಯಿ ಹೋಳಕರ್ ಅಂತವರ ವಿಚಾರದ ಗರಜ ಐತಿ. ಬಂಧುಗಳೇ, ಇಂತಹದೊಂದು ಒಳ್ಳೆ ವಿಚಾರ ಕೇಳುವುದಕ್ಕಾಗಿ ನಮ್ಮ ಜೀವನದ ಪಾಠ ಯೂಟ್ಯೂಬ್ ಚಾನೆಲ್ವನ್ನು ಸಬ್ಸ್ಕ್ರೈಬರ್ ಮಾಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಜೈ ಜೈ ರಾಮಕೃಷ್ಣ ಹರಿ.